ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ರಾಜ್. ಸಿಎಂ ಸಿದ್ದರಾಮಯ್ಯ ರಾಜಕೀಯ ಲೆಕ್ಕಾಚಾರಗಳೇ ಹಾಗೆ. ಯಾರು ಅಷ್ಟು ಸುಲಭಕ್ಕೆ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರಂತಹ ಮಹಾನ್ ನಾಯಕರ ಗರಡಿಯಲ್ಲಿ ಪಳಗಿದ ಟಗರು ವಿರೋಧಿಗಳಿಗೆ ಹೇಗೆ, ಎಲ್ಲಿ, ಯಾವ ಸಂದರ್ಭದಲ್ಲಿ ತಿರುಗೇಟನ್ನ ಕೊಡಬೇಕು ಅನ್ನೋದನ್ನ ಕರಗತ ಮಾಡಿಕೊಂಡ ಮಾಸ್ ಲೀಡರ್ ಸಿಎಂ ಸಿದ್ದರಾಮಯ್ಯ. ಇಂಥ ವರ್ಚಸ್ಸು ಹೊಂದಿರುವ ನಾಯಕ ತನ್ನ ಮೇಲೆ ಮುಡಾ ಹಗರಣ ಬಂದ್ಮೇಲೆ ಒಂದಿಷ್ಟು ವಿಚಲಿತರಾಗಿದ್ದಂತೂ ಸತ್ಯ. ಆದ್ರೆ ರಾಜ್ಯದ 3 ಬೈ ಎಲೆಕ್ಷನ್ನಲ್ಲಿ ಕೈ ಕಮಾಲ್ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯನಿಗೆ ಆನೆ ಬಲ ಬಂದಂತಾಯಿತು. ಸಿದ್ದು ವಿರುದ್ಧ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅಬ್ಬರ ಧ್ವನಿಯಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು. ಅವರ ತವರು ಜಿಲ್ಲೆ ಹಾಸನದಲ್ಲೇ ತಿರುಗೇಟು ನೀಡಲು ಸಿದ್ದರಾಮಯ್ಯ ತಂತ್ರವನ್ನ ರೂಪಿಸಿದ್ದು, ರಾಮನಗರದಲ್ಲಿ ಯಾವ ರೀತಿ ಜೆಡಿಎಸ್ ರಹಿತ ಶಾಸಕರನ್ನಾಗಿ ಮಾಡಿದ್ರೋ ಅದೇ ರೀತಿ ಹಾಸನದಲ್ಲಿ ಮಾಡಬೇಕು ಅಂತ ಮಹಾ ಗೇಮ್ ಪ್ಲಾನ್ ಮಾಡಿದ್ರು. ಇದರ ಭಾಗವಾಗಿ ಜೆಡಿಎಸ್ ಭದ್ರಕೋಟೆ ಆಗಿರುವಂತಹ ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಸ್ವಾಭಿಮಾನಿ ಸಮಾವೇಶದ ಹೆಸರಿನಲ್ಲಿ ಅಹಿಂದ ಬಲಪಡಿಸುವ ನಿಟ್ಟಿನಲ್ಲಿ ಪೂರ್ವ ಸಿದ್ಧತಾ ಸಭೆಗಳು ಕೂಡ ನಡೆಸಿದ್ರು. ಇದರ ಜೊತೆಗೆ ಆಪ್ತ ಶಾಸಕರು, ಸಚಿವರು ಇದಕ್ಕೆ ಸಾಥನ್ನ ಕೊಟ್ಟಿದ್ರು. ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇದ್ರು. ಈ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಹಾಸನ ಸಮಾವೇಶವನ್ನ ಟೇಕ್ ಓವರ್ ಮಾಡಿಕೊಂಡು ಕಾರ್ಯಕ್ರಮದ ರೂಪುರೇಷೆಯನ್ನೇ ಕಂಪ್ಲೀಟ್ ಬದಲಾಯಿಸಿಬಿಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಿಎಂ, ಡಿಸಿಎಂ ಬಣಗಳ ನಡುವೆ ಜಂಗಿ ಕುಸ್ತಿ ಶುರುವಾಗಿದೆ. ಸಿದ್ದು ಹೈಲೈಟ್ ಮಾಡೋಕೆ ಹೊರಟಿರುವಂತಹ ಈ ಸಮಾವೇಶಕ್ಕೆ ಡಿಕೆ ಶಿವಕುಮಾರ್ ಬಣ ಆಕ್ಷೇಪ ವ್ಯಕ್ತಪಡಿಸಿದ್ದು, ಪಕ್ಷದ ವೇದಿಕೆಯಲ್ಲೇ ನಡೆಯಬೇಕು ಅಂತ ಹೈಕಮಾಂಡ್ಗೆ ಪತ್ರವನ್ನ ಬರೆಯಲಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಹೈಕಮಾಂಡ್ ಶೋಷಿತ ವರ್ಗಗಳು ಒಕ್ಕೂಟ ಹಾಗೂ ಪಕ್ಷದ ಜಂಟಿ ಆಶ್ರಯದಲ್ಲಿ ಸಮಾವೇಶ ಮಾಡುವಂತೆ ಸೂಚನೆ ಕೊಟ್ಟಿದೆ. ಇದರ ಬೆನ್ನಲ್ಲೇ ಅಲರ್ಟ್ ಆದಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮಾವೇಶವನ್ನ ಟೇಕ್ ಓವರ್ ಮಾಡಿದ್ದಾರೆ. ಬಟ್ ಈ ರೀತಿ ಟೇಕ್ ಓವರ್ ಮಾಡಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇದೇ ವಿಚಾರ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಚರ್ಚೆಯಾಗ್ತಾ ಇದೆ. ಯಾಕಂದ್ರೆ ಮಧ್ಯಪ್ರವೇಶ ಮಾಡಿದಂತಹ ಡಿಕೆ ಶಿವಕುಮಾರ್ ಅವರು ಯಾಕಾಗಿ ಈ ಸಮಾವೇಶವನ್ನ ಟೇಕ್ ಓವರ್ ಮಾಡಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲದ ಪ್ರಶ್ನೆ. ಡಿಕೆಶಿ ನೇತೃತ್ವದಲ್ಲಿ ನಡೆದಂತಹ ಪೂರ್ವ ಸಿದ್ಧತಾ ಸಭೆಗೂ ಕೂಡ ಹಾಸನ ಸಮಾವೇಶವನ್ನ ನೇತೃತ್ವ ವಹಿಸಿದ್ದಂತಹ ಯಾವೊಬ್ಬ ಸಚಿವರೂ ಸಹ ಇದರಲ್ಲಿ ಪಾಲ್ಗೊಳ್ಳದಿರೋದು ನಾನಾ ಅರ್ಥಗಳಿಗೂ ಕೂಡ ಕಾರಣವಾಗಿದೆ. ಡಿಕೆಯಲ್ಲಿ ಸಭೆ ನಡೆಸ್ತಾ ಇದ್ರೆ ಅತ್ತ ಸಿಎಂ ಆಪ್ತ ಸಚಿವರು ಮತ್ತು ಹಾಸನ ಸಮಾವೇಶದ ಜವಾಬ್ದಾರಿ ಹೊತ್ತಂತಹ ಸಚಿವರೆಲ್ಲರೂ ಮೈಸೂರಿನಲ್ಲಿ ಸಮಾವೇಶದ ಪೂರ್ವ ಸಿದ್ಧತಾ ಸಭೆಯನ್ನ ನಡೆಸಿದ್ರು. ಎರಡೆರಡು ಬಣಗಳಾಗಿರುವಂಥದ್ದು. ಆದ್ರೆ ಡಿಕೆ ಮಾತ್ರ ತನ್ನ ನೇತೃತ್ವದಲ್ಲೇ ಹಾಸನ ಸಮಾವೇಶ ನಡೆಯುತ್ತೆ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಪಕ್ಷದ ಅಡಿಯಲ್ಲಿ ಹಾಸನ ಸಮಾವೇಶ ನಡೆಯಲಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಸಿಎಂ, ಸಮ್ಮಿಶ್ರ ಸರ್ಕಾರದ ಸಿಎಂ ಅಲ್ಲ. ಕೆಲವರು ವೈಯಕ್ತಿಕವಾಗಿ ಮಾತನಾಡಬಹುದು. ಒಂದೇ ಪಕ್ಷ ಒಂದೇ ಚಿಹ್ನೆ ಸಮಾವೇಶದ ಬಗ್ಗೆ ಎಐಸಿಸಿ ನಾಯಕರ ಜೊತೆಗೂ ಸಹ ಮಾತನಾಡಿದ್ದೇನೆ. ಜನರ ಹಿತಕ್ಕಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಸರ್ಕಾರದ ಬಗ್ಗೆ ಸುಳ್ಳು ಆರೋಪ ಮಾಡಿದ್ದಕ್ಕೆ ಜನ ಉತ್ತರವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಬಂದಿದ್ದಂತಹ ಬೈ ಎಲೆಕ್ಷನ್ ನಲ್ಲಿ 3 ಕ್ಷೇತ್ರಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದು. ನನ್ನ ನೇತೃತ್ವದಲ್ಲೇ ಹಾಸನ ಸಮಾವೇಶ ಕೂಡ ನಡೆಯುತ್ತೆ. ಎಲ್ಲ ಜಿಲ್ಲೆಗಳಲ್ಲೂ ಇದೇ ರೀತಿಯ ಕಾರ್ಯಕ್ರಮವನ್ನ ಮಾಡಲಿದ್ದೀನಿ ಅಂತ ಡಿಕೆಶಿ ಅವರು ಹೇಳಿದ್ದಾರೆ. ಇದಕ್ಕೆ ಎಐಸಿಸಿ ನಾಯಕರು ಸೂಚನೆ ಕೊಟ್ಟಿದ್ದಾರೆ ಅಂತ ರಿಯಾಕ್ಷನ್ ಕೂಡ ಕೊಟ್ಟಿದ್ರು. ಈ ಎಲ್ಲ ವಿದ್ಯಮಾನಗಳನ್ನ ಗಮನಿಸಿದ್ರೆ ಡಿಕೆಶಿ ಸಿದ್ದರಾಮಯ್ಯ ನಡುವೆ ಶೀತಲ ಸಮರ ಇನ್ನೂ ಮುಗಿಯುವ ಲಕ್ಷಣಗಳು ಯಾವುದೇ ಕಾರಣಕ್ಕೂ ಕಾಣಿಸ್ತಿಲ್ಲ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ ಹಲವು ಬಗೆಯ ರಣತಂತ್ರವನ್ನ ಹೆಣೆತಿದ್ದಾರೆ. ಇತ್ತ ಸಿಎಂ ಕೂಡ ಕುರ್ಚಿ ಉಳಿಸಿಕೊಳ್ಳಲು ಅಹಿಂದ ಮಂತ್ರವನ್ನ ಜಪಿಸ್ತಾ ಇದ್ದು, ವಿರೋಧಿಗಳಿಗೆ ಹಾಗೂ ಹೈಕಮಾಂಡ್ಗೆ ಸ್ಟ್ರಾಂಗ್ ಮೆಸೇಜ್ ಕೊಡುವ ಸಮಯದಲ್ಲಿಯೇ ಇಡೀ ಸಮಾವೇಶವನ್ನ ಡಿಕೆ ತನ್ನ ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಬಟ್ ಈಗ ಹಾಸನದಲ್ಲಿ ಸಮಾವೇಶ ನಡೆಯುತ್ತೆ. ಆ ಸಮಾವೇಶವನ್ನ ಜನಕಲ್ಯಾಣ ಸಮಾವೇಶ ಅಂತ ಹೇಳಿ ಡಿಕೆಶಿ ಅವರು ಈಗ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ.